ವೀಕ್ಷಕರೇ, ಮಿಸ್ಟರಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1948 ಡಿಸೆಂಬರ್ 1 ಆಸ್ಟ್ರೇಲಿಯಾದಲ್ಲಿರುವ ಒಂದು ಬೀಚ್ನಲ್ಲಿ, ಸೋಮರ್ಟನ್ ಅನ್ನುವ ಬೀಚ್ನಲ್ಲಿ 16 ವರ್ಷದ ಹುಡುಗನೊಬ್ಬ ಹಾರ್ಸ್ ರೈಡಿಂಗ್ ಕ್ಲಾಸ್ಗಾಗಿ ಅವರು ಹಾಗೂ ಅವರ ಸ್ನೇಹಿತರು 2 ಕುದುರೆಯಲ್ಲಿ ಆ ಬೀಚ್ ಪಕ್ಕದಲ್ಲಿ ಹಾರ್ಸ್ ರೈಡಿಂಗ್ ಮಾಡುತ್ತಾ ಹೋಗುತ್ತಿದ್ದಾರೆ. ದಿಢೀರನೆ ಸ್ವಲ್ಪ ದೂರದಲ್ಲಿ ಆ ಬೀಚ್ನ ಪಕ್ಕದಲ್ಲಿ ಯಾರೋ ಮಲಗಿದ್ದಾರೆ. ಆಕ್ಚುಲ್ ಆಗಿ ಇದು ಸಾಮಾನ್ಯ ವಿಷಯವೇ. ಹೇಗೆ ನಮ್ಮಲ್ಲಿ ಅನೇಕ ಜನರಿಗೆ ಬೆಳ್ಳಗಾಗಬೇಕು ಅಂತ ಆಸೆ ಪಡುತ್ತೇವೆಯೋ, ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ ಬೆಳ್ಳಗಿರುವವರಿಗೆ ನಮ್ಮ ರೀತಿ ಬ್ರೌನ್ ಕಲರ್ ಆಗಬೇಕು ಅಂತ ಆಸೆ ಪಡುತ್ತಾರೆ. ಹಾಗಾಗಿ ಬಿಸಿಲಿನಲ್ಲಿ ಬೀಚ್ನಲ್ಲಿ ಮಲಗಿ ಟ್ಯಾನ್ ಅಂದರೆ ಅವರ ಕಲರ್ಗಿಂತ 2 ಪಟ್ಟು ಕಲರ್ ಕಡಿಮೆ ಹಾಕ್ತಾರೆ. ಆದರೆ ಆ ರೀತಿ ಮಾಡುವಾಗ ಅವರ ದೇಹದಲ್ಲಿ ಕಡಿಮೆ ವಸ್ತ್ರವನ್ನು ಧರಿಸಿರುತ್ತಾರೆ. ಯಾಕಂದರೆ ಅವಾಗಲೇ ಅವರ ದೇಹದಲ್ಲಿರುವ ಎಲ್ಲ ಸ್ಕಿನ್ ಸೂರ್ಯನ ಕಿರಣಕ್ಕೆ ಒಳಪಡುತ್ತೆ ಅಂತ. ಆವಾಗ ಅವರ ಬಟ್ಟೆಯನ್ನೆಲ್ಲ ಪಕ್ಕದಲ್ಲಿರುವ ಅವರ ವೈಫ್, ಫ್ರೆಂಡ್ ಅಥವಾ ಯಾರಿಗಾದರೂ ಕೊಟ್ಟು ಇವರು ಸನ್ ಬಾತನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇಲ್ಲಿ ಮಲಗಿದ್ದವರನ್ನು ನೋಡಿದರೆ ಅಕ್ಕಪಕ್ಕದಲ್ಲಿ ಯಾವ ವ್ಯಕ್ತಿ ಕೂಡ ಇಲ್ಲ. ಅದು ಅಲ್ಲದೆ ಕುತ್ತಿಗೆಯವರೆಗೂ ನೆಕ್ ಬಟನ್, ಕೈಯಲ್ಲಿ ಬಟನ್, ಫುಲ್ ಹ್ಯಾಂಡ್ ಶರ್ಟ್, ಅದು ಅಲ್ಲದೆ ಕ್ಲೀನ್ ಶೇವ್ ಮಾಡಿ ಅವರನ್ನು ನೋಡಿದರೆ ಖಂಡಿತವಾಗಿಯೂ ಸನ್ ಬಾತ್ ತೆಗೆದುಕೊಳ್ಳಲು ಬಂದಂತೆ ಕಾಣುತ್ತಿಲ್ಲ. ಆವಾಗಲೇ ಹಾರ್ಸ್ ರೈಡಿಂಗ್ ಮಾಡುತ್ತಿದ್ದ ಹುಡುಗರು ಕುದುರೆಯಿಂದ ಕೆಳಗಿಳಿದು ಮಲಗಿದ್ದವರನ್ನ ಎದ್ದೇಳಿಸಬೇಕು ಅಂತ ಹೋದಾಗಲೇ ಗೊತ್ತಾಗುತ್ತೆ ಅವರು ಮರಣ ಹೊಂದಿದ್ದಾರೆ ಅಂತ. ಆಮೇಲೆ ಅವರು ಯಾರು ಅಂತ ತಿಳಿಯಬೇಕು ಅಂತ ಅವರನ್ನು ಚೆಕ್ ಮಾಡಿದಾಗ ಅವರ ಪಾಕೆಟ್ನಲ್ಲಿ ಪರ್ಸ್, ID ಕಾರ್ಡ್, ಬಸ್ ಟಿಕೆಟ್, ದುಡ್ಡು ಅಂತ ಏನೇನೂ ಇಲ್ಲ. ಸ್ವಲ್ಪ ಸಮಯದಲ್ಲೇ ಪೊಲೀಸರು ಬಂದು ಅವರ ಬಾಡಿಯನ್ನು ಚೆಕ್ ಮಾಡಿ ಕ್ಲೀನ್ಲಿ ವೈಪ್ಡ್, ಅವರ ಬಾಡಿಯಲ್ಲಿ ಏನೂ ಇಲ್ಲ. ಅವರ ಜೊತೆಯಲ್ಲಿ ಬಂದವರು ಯಾರು ಅಂತಾನೂ ಗೊತ್ತಿಲ್ಲ. ಆವಾಗಲೇ ಅವರ ಫಿಂಗರ್ ಪ್ರಿಂಟ್ಸನ್ನು ತೆಗೆದು ಸಿಸ್ಟಮ್ ಬುಕ್ಸ್ನಲ್ಲಿ ಚೆಕ್ ಮಾಡಿದ್ರು. ಇದಕ್ಕೂ ಮುನ್ನ ಯಾವುದಾದರೂ ಒಂದು ಚಿಕ್ಕ ಕೇಸ್ನಲ್ಲಿ ಸಿಕ್ಕಾಕಿಕೊಂಡಿದ್ದರು. ಅವರ ಹೆಸರು, ವಿಳಾಸ ತೆಗೆದುಕೊಳ್ಳುವಾಗಲೇ ಅವರ ಫಿಂಗರ್ ಪ್ರಿಂಟ್ಸನ್ನು ತೆಗೆದುಕೊಂಡಿರ್ತಾರೆ. ಸೊ ಈ ಬೆರಳಚ್ಚನ್ನು ತೆಗೆದುಕೊಂಡು ಹೋಗಿ ಸಿಸ್ಟಮ್ ಬುಕ್ನಲ್ಲಿ ನೋಡುವಾಗ ಅದು ಬೇರೆ ಫಿಂಗರ್ ಪ್ರಿಂಟ್ಸ್ನೊಂದಿಗೆ ಮ್ಯಾಚ್ ಆಗಿದ್ರೆ ಅವರ ಹೆಸರು, ವಿಳಾಸ ಎಲ್ಲಾನು ಬೇಗನೆ ತಿಳಿಯುತ್ತೆ. ಕೊನೆಯದಾಗಿ ಇದ್ದ ಒಂದೇ ಒಂದು ಅವಕಾಶ, ಇವರ ಫೋಟೋವನ್ನು ತೆಗೆದು ನ್ಯೂಸ್ ಪೇಪರ್ನಲ್ಲಿ, ರೋಡ್ನಲ್ಲಿ ಅಂತ ಅಲ್ಲಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿದಾಗ ಆವಾಗಲೂ ಕೂಡ ಯಾರು ಬಂದು ನನಗಿವರು ಗೊತ್ತು ಅಂತ ಹೇಳಲಿಲ್ಲ. ಯಾವಾಗಲೂ ಇಲ್ಲದಿದ್ದರೂ ಕೂಡ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಇದರ ಇನ್ವೆಸ್ಟಿಗೇಷನನ್ನು ಪ್ರಾರಂಭಿಸಲೇಬೇಕು ಅಂತ ಇನ್ವೆಸ್ಟಿಗೇಷನನ್ನು ಪ್ರಾರಂಭಿಸಿದ್ರು ಪೊಲೀಸರು. ನೋಡುವುದಕ್ಕೂ ಹಾಕಿದ್ದ ಡ್ರೆಸ್ ಡ್ಯಾಮೇಜ್ ಆಗದೆ, ಹಾಕಿದ್ದ ಬಟನ್ಸ್ ಒಡೆದು ಹೋಗದೆ, ದೇಹದಲ್ಲಿ ಯಾವ ಗಾಯಗಳು ಆಗದೆ ಹಾಗೆಯೇ ಸಾಮಾನ್ಯವಾಗಿ ಇದ್ದರು. ಸರಿ, ಹೇಗೆ ಮರಣ ಹೊಂದಿದ್ರು ಅಂತ ತಿಳಿಯೋಣ ಅಂತ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಈ ಕೇಸ್ನಲ್ಲಿರುವ ಫಸ್ಟ್ ಕ್ಲೂ, ನಮ್ಮ ಎಲ್ಲರ ಹೊಟ್ಟೆಯಲ್ಲೂ ಸ್ಪ್ಲೀನ್, ಆ ರೀತಿ ಹೇಳುವ ಆರ್ಗನ್ ಇರುತ್ತೆ. ಇವರ ಹೊಟ್ಟೆಯಲ್ಲಿ ಎಲ್ಲವೂ ಸಾಮಾನ್ಯವಾಗಿದ್ರು ಆ ಸ್ಪ್ಲೀನ್ ಮಾತ್ರ ತುಂಬ ದೊಡ್ಡದಾಗಿ ಊದಿಕೊಂಡಿತ್ತು. ಹೊರಗಿನಿಂದ ನೋಡುವಾಗ ಯಾವುದೇ ಗಾಯಗಳು ಸಂಭವಿಸಿ ರಕ್ತ ಬಂದಿಲ್ಲ. ಆದರೆ ಒಳಗೆ ಇಂಟರ್ನಲ್ ಬ್ಲೀಡಿಂಗ್, ಹೊಟ್ಟೆಯ ಒಳಗೆ ರಕ್ತ ಸೋರುವಿಕೆ ಆಗಿದೆ. ಸರಿ, ಯಾರಾದರೂ ಒಡೆದು ಚುಚ್ಚಿರುವಂತಹ ವೈಲೆನ್ಸ್ ಇಲ್ಲ. ಇವರೇನಾದರೂ ವಿಷವನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಅಂತ ಈ 2 ಆ್ಯಂಗಲ್ನಿಂದ ಟೆಸ್ಟ್ ಮಾಡಿ ನೋಡಿದಾಗ ಎರಡೂ ಇಲ್ಲ. ಗೊತ್ತಿಲ್ಲದೆ ಏನನ್ನಾದರೂ ತಿಂದು ಫುಡ್ ಪಾಯ್ಸನಿಂಗ್ ಆ ರೀತಿ ಏನಾದರೂ ಸಂಭವಿಸಿದೆಯಾ ಅಂತ ನೋಡುವಾಗ ಈ ಬಾಡಿ ಸಿಗುವುದಕ್ಕೂ ಮುಂಚೆ ವಾಮಿಟಿಂಗ್, ಡೈರಿಯಾ ಅಂತ ಈ ರೀತಿ ಏನು ನಡೆದಿಲ್ಲ. ಸಾಮಾನ್ಯವಾಗಿ ಈ ರೀತಿಯ ಕೇಸ್ನಲ್ಲೆಲ್ಲ ಯಾವ ರೀತಿ ಬರೆಯುತ್ತಾರೆ ಅಂದರೆ, ಎಡಗೈನಲ್ಲಿ ಗಾಯ, ಕತ್ತಿಯಿಂದ ಚುಚ್ಚಿದ್ದಾರೆ, ಈ ಗಾಯವನ್ನು ನೋಡಿದರೆ 20 ನಿಮಿಷಕ್ಕೂ ಮುಂಚೆ ನಡೆದಿದೆ ಅಂತ ಹೇಳಬಹುದು. ಆ ರೀತಿಯೇ ಬರೆಯುತ್ತಾರೆ. ಆದರೆ ಈ ಕೇಸ್ನಲ್ಲಿ ಫಸ್ಟ್ ಟೈಮ್ ಸತ್ತಿದ್ದು ಯಾರು ಅಂತ ತಿಳಿಯಲಿಲ್ಲ. ಅವರು ಯಾವ ರೀತಿ ಸತ್ತರು ಅಂತ ಗೊತ್ತಿಲ್ಲ. ಅವರನ್ನು ಯಾವುದು ಕೊಂದಿತ್ತು ಅಂತಾನೂ ಗೊತ್ತಿಲ್ಲ. ತಿಳಿದ ಒಂದೇ ಒಂದು ವಿಷಯ, ಅವರು ಸತ್ತರು ಅಂತ ಅಷ್ಟೇ. ಈ ರೀತಿಯೇ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಇತ್ತು. ಪೊಲೀಸ್ ಅವರೇ ಇವರು ಯಾರು ಅಂತ ತಿಳಿದುಕೊಳ್ಳಬೇಕು ಅಂತ ನ್ಯೂಸ್ ಪೇಪರ್ನಲ್ಲಿ, ಪೋಸ್ಟರ್ಗಳಲ್ಲಿ ಅಂತ ಅಲ್ಲಲ್ಲಿ ಮೀಡಿಯಾ ಹಾಗೂ ಜನರಿಗೆ ತಿಳಿಸಿದ್ರು. ಈ ರೀತಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ. ಸೊ ಈ ಕೇಸನ್ನು ಬೇಗ ಮುಗಿಸಬೇಕು ಅಂತ ಪೊಲೀಸರೇ ಅವರ ಮೇಲೆ ಪ್ರೆಷರನ್ನು ಹಾಕಿಕೊಂಡು, ಸರಿ ಅಂತ ಎಲ್ಲರೂ ಕುಳಿತುಕೊಂಡು ಈ ಕೇಸನ್ನು ಯಾವ ರೀತಿ ಮುಂದುವರಿಸೋಣ ಅಂತ, ಎಲ್ಲಿಂದ ಪ್ರಾರಂಭಿಸೋಣ ಅಂತ ಯೋಚಿಸಿದಾಗ ಅದಕ್ಕಾಗಿ ಅವರಿಗೆ ಗೊತ್ತಿರೋ ಒಂದೇ ಒಂದು ಜಾಗ ಬೀಚ್
ಮಾತ್ರ. ಸೊ ಅಲ್ಲೇನೆ ಯಾವುದಾದರೂ ಕ್ಲೂ ಅನ್ನು ನೋಡದೆಯೇ ಬಿಟ್ಟಿದ್ದೇವಾ ಅಥವಾ ಚೆಕ್ ಮಾಡೋಣ ಅಂತ ಆ ಬೀಚ್ನಲ್ಲಿ 1 ವಾರದಿಂದ ಕ್ಯಾಂಪ್ ಹಾಕಿ ಚಿಕ್ಕ ಚಿಕ್ಕ ಕ್ಲೂವನ್ನೆಲ್ಲ ಹುಡುಕಲು ಪ್ರಾರಂಭಿಸಿದ್ರು. ಅನಂತರ ರೈಲ್ವೆ ಸ್ಟೇಷನ್ನಿಂದ ಒಂದು ಕರೆ ಬರುತ್ತೆ. 1 ತಿಂಗಳಿನಿಂದ ಇಲ್ಲೊಂದು ಸೂಟ್ಕೇಸ್ ಯಾರು ಮುಟ್ಟದೆ ಹಾಗೆಯೇ ಇದೆ ಅಂತ. ಒಂದೇ ಬಾರಿಗೆ ಪೊಲೀಸ್ ಯಾವತ್ತು ಆ ಲಾಕರ್ ರೂಮ್ನಲ್ಲಿ ಈ ಸೂಟ್ಕೇಸ್ಗೆ ಹಾಕಿದ ಎಂಟ್ರಿಯನ್ನು ಚೆಕ್ ಮಾಡಿದಾಗ ನವೆಂಬರ್ 30, ಅದಾದ ಮಾರನೆಯ ದಿನ ಡಿಸೆಂಬರ್ 1 ಡೆಡ್ ಬಾಡಿ ಸಿಗುತ್ತೆ. ಸಾಮಾನ್ಯವಾಗಿ ಈ ಶರ್ಟ್ನಲ್ಲೆಲ್ಲ ಈ ಕುತ್ತಿಗೆಯ ಜಾಗದಲ್ಲಿ ಲೇಬಲ್ಸ್ಗಳು ಇರುತ್ತಲ್ಲ, ಇವಾಗೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಂದ ಶರ್ಟ್ ತೆಗೆದುಕೊಂಡ್ರೆ ಆ ಕಂಪನಿಯ ಹೆಸರು ಆ ಶರ್ಟ್ನಲ್ಲಿ ಹಾಕಿರುತ್ತೆ. ಆದರೆ ಆ ಕಾಲದಲ್ಲೆಲ್ಲ ಜನರು ಟೈಲರ್ಸ್ಗಳ ಕೈಯಿಂದಾನೇ ಡ್ರೆಸ್ಸನ್ನು ತೆಗೆದುಕೊಂಡಿದ್ದಾರೆ. ಸೊ ಆ ಶರ್ಟ್ನಲ್ಲಿ ಟೈಲರ್ಸ್ಗಳ ಹೆಸರನ್ನು ಹಾಕಿರುತ್ತಾರೆ. ಅದನ್ನಿಟ್ಟು ಕಂಡು ಹಿಡಿಯೋಣ ಅಂತ ಅಂದುಕೊಂಡಾಗ ಎಲ್ಲ ಶರ್ಟ್ನಿಂದನೂ ಆ ಲೇಬಲನ್ನು ಮಾತ್ರ ಕತ್ತರಿಯಿಂದ ಕತ್ತರಿಸಿ ತೆಗೆದಿದ್ದಾರೆ. ಒಂದು ವೇ ಥ್ರೆಡ್, ಸಪೋಸ್ ಪ್ಯಾಂಟ್ ಹರಿದು ಹೋದರೆ ಅದನ್ನು ಸರಿಪಡಿಸಲು ಬಳಸುತ್ತಾರೆ. ಆದರೆ ಆ ಕಂಪನಿಯ ವೇ ಥ್ರೆಡ್ ಆಸ್ಟ್ರೇಲಿಯಾದಲ್ಲಿ ಮಾರಾಟವೇ ಮಾಡಲ್ಲ. ಅದು ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ದೊರಕುವ ಪ್ಯಾಂಟ್ಸ್ ಹರಿದು ಹೋದರೂ ಸಹ ಈ ವೇ ಥ್ರೆಡ್ನಿಂದ ಹೊಲಿಯುವುದಕ್ಕೂ ಸಾಧ್ಯವೇ ಇಲ್ಲ. ಹೀಗೆ ಕೇರ್ಫುಲ್ ಆಗಿ ಎಲ್ಲ ಎವಿಡೆನ್ಸ್ಗಳನ್ನು ತೆಗೆದರು. ಆ ಸೂಟ್ಕೇಸ್ನಲ್ಲಿ ಒಂದು ಮುಖ್ಯವಾದ ಎವಿಡೆನ್ಸ್ ಹೊಂದಿತ್ತು. ಆ ಸೂಟ್ಕೇಸ್ನಲ್ಲಿ ದೊರಕಿದ ಒಂದು ಬನಿಯನ್ನಲ್ಲಿ ಕೀನ್ ಅಂತ ಹಾಕಿತ್ತು. ಈ ಹೆಸರನ್ನು ಯಾರೂ ಕೂಡ ಕೇಳ್ಪಟ್ಟಿಲ್ಲ. ಆಸ್ಟ್ರೇಲಿಯಾದಲ್ಲೂ ಕೂಡ ಕೀನ್ ಅನ್ನೋ ಹೆಸರಿನಿಂದ ಅಧಿಕ ಜನ ಇರುವುದಿಲ್ಲ ಅಂತ ಒಂದೇ ಬಾರಿಗೆ ಹೂ ಈಸ್ ಕೀನ್ ಅಂತ ಆಸ್ಟ್ರೇಲಿಯಾದ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಹರಿದಾಡಲು ಪ್ರಾರಂಭವಾಯಿತು. ಆವಾಗಲೇ ಒಬ್ಬರು ಪೊಲೀಸ್ ಆಫೀಸರ್ಸ್ಗೆ ಅನಿಸಿತು, ಶರ್ಟ್ನಲ್ಲಿರುವ ಎವಿಡೆನ್ಸ್ ಸಿಗಬಾರದು ಅಂತ ಲೇಬಲ್ ಅನ್ನು ಕೂಡ ಕತ್ತರಿಸಿದ್ದಾನೆ. ಅಂದರೆ ಯಾಕೆ ಕೀನ್ ಅನ್ನೋ ಎವಿಡೆನ್ಸನ್ನು ಈತ ಬಿಟ್ಟು ಹೋಗಿರಬೇಕು ಅಂತ ಯೋಚಿಸಿದಾಗಲೇ ಮೇ ಬಿ ಈ ಕೀನ್ ಅನ್ನುವವರು ಯಾರು ಕೂಡ ಇಲ್ಲದೆಯೇ ಇರಬಹುದು, ಪೊಲೀಸರನ್ನು ಕನ್ಫ್ಯೂಸ್ ಮಾಡಲು ಮಾಡಿರಬಹುದು ಅಂತ ಹೇಳಿದಾಗ ಎಲ್ಲರಿಗೂ ಹೌದಲ್ವಾ ಅಂತ ಅನಿಸಿತು. ಸೊ ಕೀನ್ ಅನ್ನೋ ಹೆಸರಿಗೂ ಯಾವ ರೆಸ್ಪಾನ್ಸ್ ಕೂಡ ಜನರಿಂದ ಬರಲೇ ಇಲ್ಲ. ಯಾಕಂದರೆ ಕೀನ್ ಅಂತ ಹೇಳುವವರೇ ಇಲ್ಲ. ಹುಡುಕಿ ಹುಡುಕಿ ಏನೂ ಸಿಗಲಿಲ್ಲ. ಯಾವುದಾದರೂ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಾರೆ ಎಂದರೆ ಆ ಕೇಸ್ನ ಎವಿಡೆನ್ಸ್ಗಳೆಲ್ಲ ಆ ಡಿಸ್ಕಷನ್ ರೂಮ್ನಲ್ಲೇ ಇರುತ್ತೆ. ಆವಾಗಲೇ ಡಿಸ್ಕಷನ್ ಮಾಡುವಾಗ ಆ ಎವಿಡೆನ್ಸ್ಗಳನ್ನು ನೋಡಿಕೊಂಡೇ ಮಾಡುತ್ತಾರೆ. ಸಪೋಸ್ ಇನ್ವೆಸ್ಟಿಗೇಷನನ್ನು ಸ್ಟಾಪ್ ಮಾಡುತ್ತಾರೆ ಅಂದರೆ ಅಥವಾ ಈ ಇನ್ವೆಸ್ಟಿಗೇಷನ್ನಿಂದ ಏನು ದೊರಕಲಿಲ್ಲವೆಂದರೆ ಸಿಕ್ಕಿದ್ದಂತಹ ಎವಿಡೆನ್ಸ್ಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಲಾಕರ್ ರೂಮ್ನಲ್ಲಿ ಇಡುತ್ತಾರೆ. ಸೊ ಈ ಕೇಸ್ನಲ್ಲಿ ಕೂಡ ಏನೂ ಸಿಗಲಿಲ್ಲ ಅಂತ ಸಿಕ್ಕಿದ್ದ ಕೆಲವೊಂದು ಎವಿಡೆನ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಲಾಕರ್ ರೂಮ್ನಲ್ಲಿ ಇಡುತ್ತಾರೆ. ಬಾಡಿ ಸಿಕ್ಕಿದ್ದು ಡಿಸೆಂಬರ್ನಲ್ಲಿ. 4 ತಿಂಗಳಿನಿಂದ ಇನ್ವೆಸ್ಟಿಗೇಟ್ ಮಾಡಿ ಏನೂ ಸಿಗಲಿಲ್ಲ ಅಂತ ಏಪ್ರಿಲ್ನಲ್ಲಿ ಈ ಎವಿಡೆನ್ಸ್ಗಳನ್ನೆಲ್ಲ ಲಾಕರ್ ರೂಮ್ನಲ್ಲಿ ಇಡುವಾಗ ಶರ್ಟ್ ತೆಗೆದಿಟ್ಟು ಪ್ಯಾಂಟನ್ನು ತೆಗೆದಿಡುವಾಗ ಕೈಗೆ ಏನೋ ಒಂದು ವಸ್ತು ಸಿಕ್ಕಿದೆ. ಏನು ಅಂತ ನೋಡಿದರೆ ಆ ಪ್ಯಾಂಟ್ನ ಸೊಂಟದ ಭಾಗದಲ್ಲಿ ಒಂದು ಚಿಕ್ಕ ಕಪ್ಪು ಬಟ್ಟೆ ಸಿಕ್ಕಿದೆ. ಅದರೊಳಗೆ ಏನೋ ಪೇಪರ್ ರೀತಿಯ ವಸ್ತು ಸಿಕ್ಕಿದೆ. ಆ ಪೇಪರನ್ನು ಅದರೊಳಗೆ ಇಟ್ಟು ಹೊಲಿದಿದ್ದಾರೆ. ಆ ನೂಲನ್ನು ತೆಗೆದು ಆ ಬಟ್ಟೆಯನ್ನು ಬಿಚ್ಚಿ ನೋಡಿದರೆ ಪೇಪರನ್ನು ಓಪನ್ ಮಾಡಿದರೆ ಟೊಮಾಮ್ ಶುಡ್ ಆ ರೀತಿ ಪೇಪರ್ನಲ್ಲಿ ಬರೆಯಲಾಗಿತ್ತು. ಕೈಯಲ್ಲಿ ಬರೆದಂತಿರಲಿಲ್ಲ, ಕಂಪ್ಯೂಟರ್ನಿಂದ ಟೈಪ್ ಮಾಡಿದ ರೀತಿ ದೊರಕಿತ್ತು. ಆ ಕಾಲದಲ್ಲೆಲ್ಲ ಜೆರಾಕ್ಸ್ ಮಿಷನ್, ಪ್ರಿಂಟರ್ ಎಲ್ಲ ಅಷ್ಟು ಸುಲಭವಾಗಿ ಸಿಗುತ್ತಿರಲಿಲ್ಲ. ಸೊ ಟೈಪ್ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಬುಕ್ನಿಂದ ಅದನ್ನು ಹರಿದು ತೆಗೆದಿರಬೇಕು ಅಂತ ಪೊಲೀಸರಿಗೆ ಗೊತ್ತಾಯಿತು. ಒಮ್ಮೆಲೆ ಯಾವ ಪುಸ್ತಕದಲ್ಲಿ ಈ ಪದ ಇದೆ ಅಂತ ಹುಡುಕಲು ಪ್ರಾರಂಭಿಸಿದ್ರು. ಆ ಕಾಲದಲ್ಲೆಲ್ಲ ಗೂಗಲ್ ಯಾವುದೂ ಇಲ್ಲ, ಒಂದು ಸರ್ಚ್ನಲ್ಲಿ ಪದ ಸಿಗೋದಕ್ಕೆ. ಸೊ ವಾರಗಟ್ಟಲೆ ಕೂತು ಎಲ್ಲ ಬುಕ್ಕನ್ನು ಹುಡುಕಿ ನೋಡುತ್ತಾರೆ, ಈ ವರ್ಡ್ ಎಲ್ಲಾದರೂ ಇದೆಯಾ ಅಂತ. 1 ತಿಂಗಳು ಕಳೆದು ಒಮರ್ ಖಯಾಮ್ ಆ ರೀತಿ ಎನ್ನುವವರು ಬರೆದಿರುವ ರುಬಯಾತ್, ಆ ರೀತಿ 1000 ವರ್ಷಕ್ಕೂ ಮುನ್ನ ಬರೆದ ಬುಕ್ನ ಒಂದು ಪದವೇ ಈ ಟೊಮಾಮ್ ಶುಡ್. ಈ ರೀತಿ ಟೊಮಾಮ್ ಶುಡ್ ಅನ್ನೋ ಪದಕ್ಕೆ ಏನು ಅರ್ಥ ಅಂತ ನೋಡಿದ್ರೆ ದಿ ಎಂಡ್ ಇಲ್ಲ ಫಿನಿಶ್ಡ್ ಅಂದರೆ ಕೊನೆ ಇಲ್ಲ ಮುಗೀತು ಅನ್ನೋ ಅರ್ಥ.
ಇದು ಸಿಕ್ಕಿದ್ದು ಒಂದು ಡೆಡ್ ಬಾಡಿಯಿಂದ. ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕ 4 ತಿಂಗಳ ನಂತರ ಒಂದು ಕ್ಲೂ ಸಿಕ್ಕಿದೆ. ಇದೇನು ದೊಡ್ಡ ಕ್ಲೂ ಅಲ್ಲದೇ ಇರಬಹುದು, ಆದರೆ ಈ ಕ್ಲೂ ಏನನ್ನ ಹೇಳುತ್ತಿದೆ ಅಂದರೆ ಅವರು ನ್ಯಾಚುರಲ್ ಆಗಿ ಹಾರ್ಟ್ ಅಟ್ಯಾಕ್ ಅಥವಾ ನೀರಿನಲ್ಲಿ ಬಿದ್ದು ಆ ರೀತಿ ಎಲ್ಲ ಸಾವನ್ನಪ್ಪಿಲ್ಲ. ಯಾಕಂದರೆ ಯಾರಾದರೂ ಸಾಮಾನ್ಯ ರೀತಿಯಲ್ಲಿ ಸಾಯುವಾಗ ಈ ರೀತಿ ಎಲ್ಲ ಪೇಪರ್ ತೆಗೆದು ಪ್ಯಾಂಟ್ನಲ್ಲಿಟ್ಟು ಸ್ಟಿಚ್ ಮಾಡಿ ಸಾಯೋದಿಲ್ಲ. ಸೊ ಈ ಕೇಸ್ನಲ್ಲಿರುವ 2 ಪಾಸಿಬಿಲಿಟೀಸ್. ಒಂದು, ಅವರೇ ಅವರನ್ನು ಕೊಂದಿರಬೇಕು, ಇಲ್ಲ ಬೇರೆ ಯಾರಾದರೂ ಅವರನ್ನು ಕೊಂದಿರಬೇಕು. ಸಿಕ್ಕಿದ್ದ ಕ್ಲೂ ಫಸ್ಟ್ ಕ್ಲೂ ಇಂಪಾರ್ಟೆಂಟ್ ಕ್ಲೂ ಆದರೂ ಯೂಸ್ ಆಗಲಿಲ್ಲ. ಆದರೆ 3 ತಿಂಗಳು ಕಳೆದು ಈ ಕೇಸ್ನ ಪ್ರತಿಯೊಂದು ಡೀಟೇಲ್ಸ್ ಆ ಬಾಡಿ ಸಿಕ್ಕಿದ್ರಿಂದ ಟೊಮಮ್ ಶುಡ್ ಅನ್ನೋ ಪದದವರೆಗೂ ಒಂದು ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬರೆಯಲಾಗುತ್ತೆ. ಆ ಆರ್ಟಿಕಲ್ ಬಂದ ದಿನವೇ ಅದನ್ನು ನೋಡಿ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಒಂದೇ ಬಾರಿಗೆ ಪೊಲೀಸರು ಯಾರು ಕರೆ ಮಾಡಿದ್ದು ಅಂತ ಅವರನ್ನು ಭೇಟಿಯಾಗಲು ಹೋದಾಗ ನೋಡುವುದಕ್ಕೆ ಪಕ್ಕಾ ಬಿಸ್ನೆಸ್ ಮ್ಯಾನ್ ರೀತಿ ಓರ್ವ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯನ್ನು ಭೇಟಿಯಾದ ಪೊಲೀಸರು ಹೇಳಿ ನಿಮಗೇನು ಗೊತ್ತು ಅಂತ ಕೇಳುವಾಗ ಒಂದು ಬುಕ್ಕನ್ನು ತೆಗೆದು ಪೊಲೀಸರ ಕೈಯಲ್ಲಿ ಕೊಡುತ್ತಾರೆ. ತೆಗೆದುಕೊಂಡು ಆ ಬುಕ್ಕನ್ನು ನೋಡಿದರೆ ಒಮಾರ್ ಖಯ್ಯಾಮ್ ಬರೆದಿದ್ದಂತಹ ರುಬಯಾತ್ ಇದೇಗೆ ನಿಮ್ಮ ಕೈಗೆ ಸಿಕ್ತು ಅಂತ ಪೊಲೀಸರು ಕೇಳಿದಾಗ, ನಾನು ಪ್ರತಿದಿನ ಬೀಚ್ನಲ್ಲಿ ವಾಕಿಂಗ್ ಹೋಗುತ್ತೇನೆ. ಒಂದು ದಿನ ಕಾರನ್ನು ಪಾರ್ಕ್ ಮಾಡಿ ವಾಕಿಂಗ್ ಹೋಗಿದ್ದೇನೆ. ರಿಟರ್ನ್ ಬಂದು ನೋಡುವಾಗ ನನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಯಾರೋ ಈ ಬುಕ್ಕನ್ನು ಹಾಕಿ ಹೋಗಿದ್ದಾರೆ ಅಂತ ಹೇಳಿದ್ರು. ಪೊಲೀಸ್ ಒಂದೇ ಬಾರಿಗೆ ಆ ಬುಕ್ಕನ್ನು ತೆಗೆದುಕೊಂಡು ಅದರಲ್ಲಿರುವ ಪೇಜಸ್ ಅನ್ನು ಚೆಕ್ ಮಾಡಿ ನೋಡಿದಾಗ ಕೊನೆಯ ಪೇಜ್ನಲ್ಲಿ ಮಾತ್ರ ಪೇಜ್ ಹರಿದಿತ್ತು. ಸರಿ ಅಂತ ಸ್ಟೇಷನ್ಗೆ ಹೋಗಿ ಆ ಲಾಕರ್ ರೂಮ್ನಲ್ಲಿದ್ದ ಎವಿಡೆನ್ಸ್ ಅನ್ನು ತೆಗೆದು ಆ ಟೊಮಮ್ ಶುಡ್ ಅನ್ನುವ ಪೇಪರನ್ನು ತೆಗೆದು ಈ ಹರಿದ ಜಾಗದಲ್ಲಿಟ್ಟಾಗ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ.